Hello everyone, welcome to our CAD NEST YouTube channel. Our CAD NEST is an ISO certified and educational institution. I am Dhruva. So ಇವತ್ತಿನ ಸೆಷನ್ ನಾವು MS Word ಅಲ್ಲಿ ಇನ್ಸರ್ಟ್ ಕ್ಯಾಪ್ಷನ್ ಆಪ್ಷನ್ ನೋಡ್ಕೊಳ್ಳೋಣ. ಸೊ ಡಾಕ್ಯುಮೆಂಟ್ನ ಪ್ರಿಪೇರ್ ಮಾಡಿದ್ದೀರಾ, ಡಾಕ್ಯುಮೆಂಟ್ ಪ್ರಿಪೇರ್ ಮಾಡಿರೋದ್ರಲ್ಲಿ ರೆಫರೆನ್ಸಲ್ಲಿ ಇನ್ಸರ್ಟ್ ಕ್ಯಾಪ್ಷನ್. ಸೊ ಇನ್ಸರ್ಟ್ ಕ್ಯಾಪ್ಷನ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ, ಸಪೋಸ್ ಇಲ್ಲಿ ಪಿಕ್ಚರ್ಸ್ಗಳನ್ನ ಇನ್ಸರ್ಟ್ ಮಾಡಿದ್ದೀವಿ, 1-2 ಪಿಕ್ಚರ್ಸ್ ಇದೆ. ಸೊ ಪಿಕ್ಚರ್ಸ್ಗಳಿಗೆ ನೇಮ್ ಕೊಡಬೇಕು. ಎಕ್ಸಾಂಪಲ್ ಪಿಕ್ಚರ್ 1, ಇಮೇಜ್ 1, ಇಮೇಜ್ 2, ಇಮೇಜ್ 3 ಆ ಥರ ನೇಮ್ಗಳನ್ನ ಕೊಡಬೇಕಲ್ಲ. ಸೊ ಅದಕ್ಕೆ ಇನ್ಸರ್ಟ್ ಕ್ಯಾಪ್ಷನ್ಸ್ ಆಪ್ಷನ್ ಯೂಸ್ ಮಾಡ್ತೀನಿ. ಸೊ ಇನ್ಸರ್ಟ್ ಕ್ಯಾಪ್ಷನಲ್ಲಿ ಫಿಗರ್, ಸೊ ಫಿಗರ್ ಇದೆ. ಇಲ್ಲಿ ಲೇಬಲ್ಗೆ ಹೋಗಿ ಈಕ್ವೇಷನ್ಸ್, ನಮ್ದು ಏನಾರ ಮ್ಯಾಥಮೆಟಿಕ್ಸಲ್ಲಿ ಈಕ್ವೇಷನ್ಸ್ ಇರುತ್ತಲ್ಲ, ಈಕ್ವೇಷನ್ಸ್ ಏನಿತ್ತು ಅಂದರೆ ಈಕ್ವೇಷನ್ಸ್ನ ಸೆಲೆಕ್ಟ್ ಮಾಡಬೇಕು. ನಮ್ದೇನಾರ ಟೇಬಲ್ಸ್ ಏನಾರು ಇತ್ತು ಅಂದರೆ ಟೇಬಲ್ಸ್ಗಳನ್ನ ಸೆಲೆಕ್ಟ್ ಮಾಡ್ತೀವಿ. ಪಿಕ್ಚರ್ಸ್ ಇರೋದ್ರಿಂದ ಫಿಗರ್ನ ಸೆಲೆಕ್ಟ್ ಮಾಡ್ತೀವಿ. ಸೊ ಫಿಗರಲ್ಲಿ ಸೊ ಈ ಇಮೇಜ್ ಕೆಳಗೆ ಕರ್ಸರ್ ಬಿಡ್ತೀನಿ. ಸೊ ಇನ್ಸರ್ಟ್ ಕ್ಯಾಪ್ಷನ್ ಫಿಗರ್ 1 ಇದೆ. ಓಕೆ, ಸೊ ಇಲ್ಲಿ ಫಿಗರ್ 1 ಅಂತ ಆ್ಯಡ್ ಆಗಿದೆ. ಸೊ ನೆಕ್ಸ್ಟ್ ಈ ಇಮೇಜ್ಗೆ ನೇಮ್ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಇಮೇಜ್ 2 ಅಂತ, ಸೊ ಫಿಗರ್ 2 ಅಂತ ಆ್ಯಡ್ ಮಾಡಬೇಕು. ಸೊ ಆಟೋಮೆಟಿಕಾಗಿ ಫಿಗರ್ 2 ಅಂತ ಅಲ್ಲೇ ಅಪಿಯರ್ ಆಗುತ್ತೆ. ಸೊ ಫಿಗರ್ 2 ಆ್ಯಡ್ ಮಾಡ್ಬೋದು. ಸೊ ಅದೇ ಥರ ಇನ್ನೊಂದು ಇಮೇಜ್ ಇನ್ಸರ್ಟ್ ಮಾಡಿದ್ದಾಗ ಫಿಗರ್ 3 ಆ ಥರ ಆ್ಯಡ್ ಮಾಡ್ಕೋತಾ ಹೋಗ್ಬೋದು. ಫಿಗರ್ 3, ಫಿಗರ್ 4 ಆ ಥರ ಆಟೋಮೆಟಿಕಾಗಿ ಬರುತ್ತೆ, ಆ್ಯಡ್ ಮಾಡ್ಬೋದು. ಸೊ ಇಷ್ಟು ಇನ್ಸರ್ಟ್ ಕ್ಯಾಪ್ಷನ್ಸ್. ಸೊ ನೆಕ್ಸ್ಟ್ ಸೆಷನಲ್ಲಿ ಬೇರೆ ಟಾಪಿಕ್ ತಿಳ್ಕೊಳ್ಳೋಣ. ಇನ್ನು ಹೆಚ್ಚಿನ ಇನ್ಫಾರ್ಮೇಷನ್ಸ್ಗಾಗಿ ನಮ್ಮ CAD NEST ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.